ನಮಸ್ತೆ ಮಕ್ಕಳೇ, ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಕೋತಿ ಮತ್ತು ಅಳಿಲು ಪಾಠವನ್ನು ನಾವು ನೋಡಿದ್ದೀವಿ. ಅದರ ಕಥೆಯನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಇಂದಿನ ತರಗತಿಯೊಳಗಡೆ ನಾವು ಪಾಠ 8 ಪದ ಓದು ಅಕ್ಷರ ಕಲಿ ಅಕ್ಷರಾಭ್ಯಾಸವನ್ನ ನಾವು ಮಾಡೋಣ. ಮೊದಲನೆಯದಾಗಿ ಅಕ್ಷರಾಭ್ಯಾಸ 1. ಇಲ್ಲಿ ನಾವು ಕೆಲವೊಂದಿಷ್ಟು ಅಕ್ಷರಗಳನ್ನು ನಾವು ಕಲಿಯುತ್ತೇವೆ. ಅಕ್ಷರಾಭ್ಯಾಸವನ್ನ ನಾವು ಮಾಡೋಣ. ಮೊದಲನೇ ಅಕ್ಷರ ರ, ಗ, ಸ, ದ, ಅ. ಚಿತ್ರ ತೋರಿಸಿ ಪದ ಹೇಳಿಸಿ. ನೋಡಿ ಮಕ್ಕಳೇ, ರಸ. ಈ ಲೋಟದಲ್ಲಿ ಏನ್ ಕಾಣಿಸ್ತಾ ಇದೆ? ರಸ ಕಾಣಿಸ್ತಾ ಇದೆ. ಜ್ಯೂಸ್ ಅಂತ ಹೇಳ್ತೀವಲ್ಲ ನಾವು, ಅದೇ ರಸ. ಮುಂದೆ ಗರಗಸ. ಇಲ್ಲಿರೋದು ಗರಗಸ. ಗರಗಸ ಅಂತ ಹೇಳಿದ್ರೆ ಮರವನ್ನ ಕೊಯ್ಯುವಂತಹ ಒಂದು ಸಾಧನ. ಅದಕ್ಕೆ ನಾವು ಗರಗಸ ಅಂತ ಕರೆಯುತ್ತೇವೆ. ಮುಂದೆ ಸ ಅಂದ್ರೆ ಸರ. ನೀವೆಲ್ಲ ಹಾಕೊಂಡಿದ್ದೀರಿ ಸರವನ್ನ. ನಂತರ ದಸರಾ ಹಬ್ಬವನ್ನ ನೀವು ಆಚರಿಸ್ತೀರಿ. ದಸರಾ ಚಿತ್ರದಲ್ಲಿ ನೋಡಬೇಕು. ದಸರಾ ಹಬ್ಬ ಕಾಣಿಸ್ತಾ ಇದೆ. ಆನೆಯ ಮೇಲೆ ಅಂಬಾರಿ ಇದೆ. ನಂತರ ಅರ ಅಂತ ಹೇಳಿದ್ರೆ ಒಂದು ಉಕ್ಕಿನ ಉಪಕರಣವಕ್ಕೆ ನಾವೇನಂತ ಕರಿತೀವಿ? ಅರ ಅಂತ ನಾವು ಕರೆಯುತ್ತೇವೆ. ಇಲ್ಲಿ ನೋಡಿ, ಕೆಲವೊಂದಿಷ್ಟು ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನ ನೀವು ಅಭ್ಯಾಸ ಮಾಡಬೇಕು. ಮೊದಲನೆಯದಾಗಿ ರನ ನಾವು ಈ ರೀತಿಯಾಗಿ ಬರೆಯಬೇಕು. ಒಂದು ಸರ್ಕಲ್ ಅನ್ನ ಹಾಕೊಂಡು ಮೇಲೆ ನಾವು ಗೆರೆಯನ್ನ ಹಾಕಬೇಕು. ರ ಆಗತ್ತೆ ಮಕ್ಕಳೇ. ನೀವು ಪೆನ್ಸಿಲ್ ಇಂದ ಇಲ್ಲಿ ಬರಿಬೇಕು. ನಾ ಯಾವ ರೀತಿ ಬರಿತಾ ಇದ್ದೀನೋ ಆ ರೀತಿ ಬರಿಬೇಕು. ನಂತರ ಗ ನಾ ಯಾವ ರೀತಿ ಬರಿತಾ ಇದ್ದೀನೋ ಅದೇ ರೀತಿ ನೀವು ಅಕ್ಷರಾಭ್ಯಾಸವನ್ನ ಮಾಡಬೇಕು ಮಕ್ಕಳೇ. ಗ ಅಂದ್ರೆ ಗರಗಸ. ನೀವು ಪುಸ್ತಕದಲ್ಲಿ ಬರಿಬೇಕು. ಗರಗಸ. ಗೊತ್ತಾಯ್ತಾ ಮಕ್ಕಳೇ? ನಂತರ ಸಗರ. ಸದಿಂದ ಬಂದಿರತಕ್ಕಂತ ಪದ ಸಗರ. ಸರ. ಈ ರೀತಿಯಾಗಿ ನಿಮ್ಮ ಪುಸ್ತಕದಲ್ಲಿ ನೀವು ಪೆನ್ಸಿಲ್ ಇಂದ ಬರಿಬೇಕು ಮಕ್ಕಳೇ. ಸರ. ಇದೇ ರೀತಿ ನೀವು ಈ ಅಕ್ಷರಗಳನ್ನ ನಿಮ್ಮ ಪುಸ್ತಕದಲ್ಲಿ ಅಭ್ಯಾಸ ಮಾಡಬೇಕು. ಮುಂದೆ ನೋಡಿ, ಈ ಪದಗಳನ್ನು ಓದಿಸಿ. ನೋಡಿ, ಅರ, ಗರ, ಸರ, ರಸ, ದರ, ಸಗರ, ದಸರ, ಅರಸ, ಸರಸ, ಸದರ, ಗರಗರ, ಗರಗಸ, ಸರಸರ, ದರ. ಮುಂದೆ ನೋಡಿ, ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಇಲ್ಲಿ ನೋಡಿ ಮಕ್ಕಳೇ, ಕೆಲವೊಂದು ಅಕ್ಷರಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ, ಅಂದ್ರೆ ಗೆರೆ ಎಳೆದಿದ್ದಾರೆ. ಆ ಅಡ್ಡಗೆರೆ ಎಳೆದಿರ್ತಕ್ಕಂಥ ಪದವನ್ನ ನೀವು ಗುರುತಿಸಿ ಓದ್ಬೇಕು. ದಸರಾ. ಯಾವ ಅಕ್ಷರಕ್ಕೆ ಗೆರೆ ಎಳೆದಿದ್ದಾರೆ? ಕೊನೆಯ ಅಕ್ಷರ ರ. ಹೌದು ಮಕ್ಕಳೇ, ರ ಅಕ್ಷರಕ್ಕೆ ಗೆರೆ ಎಳೆದಿದ್ದಾರೆ. ಮುಂದೆ ಗರಗಸ. ಇಲ್ಲಿ ಮೊದಲನೇ ಅಕ್ಷರ ಗ. ನಂತರ ರಸ. ಇಲ್ಲಿ ಸ ಕೆಳಗಡೆ ಗೆರೆಯನ್ನ ಹಾಕಿದ್ದಾರೆ. ನಂತರ ದ ಕೆಳಗಡೆ ಗೆರೆಯನ್ನ ಹಾಕಿದ್ದಾರೆ. ನಂತರ ಅಕ್ಕೆ ಗೆರೆಯನ್ನ ಹಾಕಿದ್ದಾರೆ. ಗೊತ್ತಾಯ್ತಲ್ಲ ಮಕ್ಕಳೇ? ಯಾವ ಅಕ್ಷರಕ್ಕೆ ಕೆಳಗಡೆ ಗೆರೆಯನ್ನ ಹಾಕಿದಾರೋ ಅವುಗಳನ್ನ ನೀವು ಗಮನವಿಟ್ಟು ನೋಡ್ಬೇಕು. ಮುಂದೆ ನೋಡಿ, ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ. ನೋಡಿ ಮಕ್ಕಳೇ, ಫಸ್ಟ್ ಬಂತು ಗಸ. ಇಲ್ಲಿ 3 ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಯಾವ್ದಾದ್ರೂ ಒಂದು ಅಕ್ಷರವನ್ನ ನಾವು ಸೇರಿಸಿ ಪದವನ್ನಾಗಿ ಮಾಡಬೇಕು.
ರ ಅಕ್ಷರ ಸೇರ್ಸೋಣ, ಅದಕ್ಕೆ ಅದು ಗರಗಸ ಆಗತ್ತೆ. ಗರಗಸ ಒಂದು ಪದ. ನಂತರ ಸ ಡ್ಯಾಶ್ ರ, ಇಲ್ಲಿ ಕೆಲವೊಂದು ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಈಗ 3 ಅಕ್ಷರಗಳಲ್ಲಿ ನಾವು ಒಂದಕ್ಷರವನ್ನ ಸೇರಿಸ್ಬೇಕು. ಮೊದಲನೇ ಅಕ್ಷರವನ್ನ ಸೇರಿಸಿ ನೋಡ್ಬೇಕು. ನಂತರ ಸರರ ಆಗತ್ತಾ? ಇದು ಪದ ಆಗಲ್ಲ. ನಂತರ ನಾವು ಗ ಅಕ್ಷರವನ್ನ ನಾವು ಸೇರ್ಸೋಣ. ಗ ಅಕ್ಷರವನ್ನ ಸೇರಿಸಿ ಸಗರ, ಇದು ಒಂದು ಪದ ಆಗತ್ತೆ. ಸಗರ ಅಂತ ಹೇಳಿದ್ರೆ ಒಂದು ಹೆಸರು, ಇದು ಒಂದು ಪದ ಆಗತ್ತೆ. ಥರ್ಡ್ ಅಂತಂದ್ರೆ ಮೂರನೇದು ಅರ ಡ್ಯಾಶ್, ರ ಸೇರಿಸಿದ್ರೆ ಅರರ ಆಗತ್ತೆ. ತಪ್ಪಾಗತ್ತೆ ಮಕ್ಕಳೇ, ಸ ಸೇರಿಸೋಣ, ಅರಸ ಆಗತ್ತೆ. ಇದು ಒಂದು ಪದ. ಅರಸ ಅಂದ್ರೆ ರಾಜ. ನಾಲ್ಕನೇದು ಡ್ಯಾಶ್ ಸರ, ಸಸರ ಆಗತ್ತಾ? ಆಗಲ್ಲ ಮಕ್ಕಳೇ, ತಪ್ಪಾಗತ್ತೆ. ದಸರಾ, ಇದು ಒಂದು ಪದ ಆಗತ್ತೆ. ದಸರಾ ಅಂದ್ರೆ ಹಬ್ಬ. ಲಾಸ್ಟ್ ಬಂತು ಕೊನೆಯದ್ದು ಡ್ಯಾಶ್ ರ. ಮೊದಲನೇ ಅಕ್ಷರ ಯಾವ್ದಕ್ಷರ? ಸರ ಸೇರಿಸಿದ್ರೆ ಒಂದು ಪದ ಆಗತ್ತೆ ಮಕ್ಕಳೇ. ಸರ ಅನ್ನೋದು ಒಂದು ಪದ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ನಾವು ಇಷ್ಟು ಅಕ್ಷರಗಳನ್ನ ನಾವು ಅಭ್ಯಾಸ ಮಾಡಿದ್ದೀವಿ. ಅದೇ ರೀತಿ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನ ನಾವು ಅಧ್ಯಯನವನ್ನ ಮಾಡೋಣ. ಧನ್ಯವಾದಗಳು.